ನಮಸ್ಕಾರ ಸ್ನೇಹಿತರೆ. ಕಲ್ಪನೆಯ ಲೋಕಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗಲು ನಾನು ಸಿದ್ಧ. ನೀವು ಸಿದ್ಧನಾ? ಬನ್ನಿ, ಇವತ್ತಿನ ಕಥೆ ಶುರು ಮಾಡೋಣ. ಅದೊಂದು ಪುಟ್ಟ ಹಳ್ಳಿ. ಅದರ ಬದಿ ಒಂದು ದೊಡ್ಡ ಆಲದ ಮರವಿತ್ತು. ಒಂದು ದಿನ ಸೋಮಪ್ಪ ಎಂಬಾತನು ಆ ಮರದ ಕೊಂಬೆ ಮೇಲೆ ಕುಳಿತು ತಾನು ಕುಳಿತಿದ್ದ ಕೊಂಬೆಯನ್ನೇ ವೀರಾವೇಶದಿಂದ ಕಡಿಯುತ್ತಿದ್ದ. ಬಡತನ ಸಹಿಸಲಾರದೆ ಜಿಗುಪ್ಸೆಗೊಂಡು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಹಗ್ಗ ಹಿಡಿದು ಸೂಕ್ತ ಮರದ ಕೊಂಬೆ ಹುಡುಕುತ್ತಾ ಅಲ್ಲೇ ಹೋಗುತ್ತಿದ್ದ ದಾರಿಹೋಕನೊಬ್ಬ ಇದನ್ನು ಗಮನಿಸಿದ. ತಕ್ಷಣ ಆಗಬಹುದಾದ ಅನಾಹುತ ಊಹಿಸಿ, ಎಂಥ ಮೂರ್ಖನಪ್ಪ, ತಾನು ಕುಳಿತಿರುವ ಮರದ ಕೊಂಬೆಯನ್ನೇ ಕಡಿಯುತ್ತಿದ್ದಾನಲ್ಲ ಎಂದು ಮನಸ್ಸಿನಲ್ಲೇ ಗೊಣಗಿಕೊಳ್ಳುತ್ತಾ ಸೋಮಪ್ಪನ ಬಳಿಗೆ ಹೋಗಿ, ಅಯ್ಯೋ ಪೆದ್ದಪ್ಪ, ಕೊಂಬೆ ಕತ್ತರಿಸುವುದನ್ನು ನಿಲ್ಲಿಸು, ಇಲ್ಲದಿದ್ದರೆ ನೀನು ಕೆಳಗೆ ಬೀಳುತ್ತೀಯೋ ಎಂದು ಎಚ್ಚರಿಸಿದ. ಸೋಮಪ್ಪ ಕೋಪಗೊಂಡು, ನನ್ನ ಹೆಸರು ಪೆದ್ದಪ್ಪ ಅಲ್ಲ, ಸೋಮಪ್ಪ ಅಂತ ಗೊತ್ತೇನೋ? ಇಷ್ಟಕ್ಕೂ ನಿನ್ನನ್ನು ಯಾರು ಮಾತನಾಡಿಸಿದ್ದು? ನನ್ನ ಪಾಡಿಗೆ ನಾನು ಮರದ ಕೊಂಬೆ ಕಡಿಯುತ್ತಿರುವೆ. ನಾನು ಮರದಿಂದ ಕೆಳಗೆ ಬೀಳುತ್ತೇನೆಂದು ಹೇಳುತ್ತಿದ್ದೀಯಲ್ಲ? ನೀನೇನು ಜ್ಯೋತಿಷಿಯೇನು? ಹಾಗೊಮ್ಮೆ ನೀನು ಜ್ಯೋತಿಷಿಯೇ ಆಗಿದ್ದರೂ ನನಗೆ ನಿನ್ನ ಜ್ಯೋತಿಷ್ಯದಲ್ಲಿ ನಂಬಿಕೆಯಿಲ್ಲ. ನಿನ್ನ ಪಾಡಿಗೆ ನೀನು ಹೋಗು ಎಂದು ರೇಗಿದ. ಸೋಮಪ್ಪನ ಮಾತು ಕೇಳಿ ಬೇಸರಗೊಂಡ ದಾರಿಹೋಕ, ಇವನು ಬರೀ ಮೂರ್ಖನಲ್ಲ, ಶತಮೂರ್ಖ, ಇಂಥವರಿಗೆ ಬುದ್ಧಿ ಹೇಳುವುದು ವ್ಯರ್ಥ ಎಂದು ಮುಂದೆ ಹೊರಡಲು ಹೆಜ್ಜೆ ಹಾಕಿದ. ಅಷ್ಟರಲ್ಲಿ ಮರದ ಕೊಂಬೆ ತುಂಡಾಗಿ ಬಿತ್ತು. ಸೋಮಪ್ಪನೂ ಬಿದ್ದ. ಅದೃಷ್ಟವಶಾತ್ ಅವನ ಪ್ರಾಣಕ್ಕೇನೂ ತೊಂದರೆಯಾಗಲಿಲ್ಲ. ತೆರಚಿದ ಸಣ್ಣ ಗಾಯಗಳಾಯಿತಷ್ಟೆ. ತಕ್ಷಣ ಸಾವರಿಸಿಕೊಂಡು ಮೇಲೆದ್ದವನೇ ಓಡಿ ಹೋಗಿ ದಾರಿಹೋಕನ ಕಾಲಿಗೆ ಬಿದ್ದು, ನೀವು ಮಹಾಜ್ಞಾನಿಗಳು, ಮಹಾನ್ ಜ್ಯೋತಿಷಿಗಳು. ನಾನು ಮರದಿಂದ ಕೆಳಗೆ ಬೀಳುತ್ತೇನೆ ಎಂಬುದನ್ನು ಮೊದಲೇ ತಿಳಿದು ಕರಾರುವಾಕ್ಕಾಗಿ ಭವಿಷ್ಯ ನುಡಿದಿದ್ದೀರಿ ಎಂದವನೇ ತನ್ನ ಬಳಿಯಿದ್ದ ಹಣದ ಗಂಟೊಂದನ್ನು ಕೊಟ್ಟು ತೆಗೆದುಕೊಳ್ಳಲೇಬೇಕೆಂದು ಕೈಮುಗಿದ. ಅವನು ಕೊಟ್ಟ ಹಣದ ಗಂಟನ್ನು ಹಿಡಿದುಕೊಂಡು ತುಸು ಹೊತ್ತು ಯೋಚಿಸಿದ ದಾರಿಹೋಕನಿಗೆ, ನಾನು ಯಾವ ಮಹಾಜ್ಞಾನಿ ಜ್ಯೋತಿಷಿಯೂ ಅಲ್ಲ, ಕಾಲಜ್ಞಾನಿಯಂತೂ ಅಲ್ಲವೇ ಅಲ್ಲ. ಏನೋ ಕಣ್ಣಿಗೆ ಕಂಡ ಸತ್ಯ ಹೇಳಿದೆ ಅಷ್ಟೇ. ನೀನು ಕುಳಿತಿರುವ ಮರದ ಕೊಂಬೆಯನ್ನು ನೀನೇ ಕಡಿದು ಹಾಕಿದರೆ ಕೊಂಬೆ ತುಂಡಾಗಿ ಕೆಳಕ್ಕೆ ಬೀಳುತ್ತೀಯ. ಇದು ಎಲ್ಲರಿಗೂ ಗೊತ್ತಿರುವ ಸಾಮಾನ್ಯ ಜ್ಞಾನ. ಇದನ್ನು ಯಾರು ಬೇಕಾದರೂ ಹೇಳಬಹುದು. ಇದಕ್ಕೆ ಯಾವ ಭವಿಷ್ಯಕಾರನಾಗಲಿ, ಮಹಾಜ್ಞಾನಿಯಾಗಲಿ, ಜ್ಯೋತಿಷಿಯಾಗಲಿ ಬೇಕಾಗಿಲ್ಲ ಎಂದು ಮೂರ್ಖ ಸೋಮಪ್ಪನಿಗೆ ಹೇಳಬೇಕೆಣಿಸಿದರೂ ಅವನು ಹಾಗೆ ಹೇಳಿರಲಿಲ್ಲ. ಒಂದು ಪಕ್ಷ ನಾನವನಿಗೆ ಅರ್ಥವಾಗುವಂತೆ ನಿಜ ಹೇಳಿ ಈ ಹಣದ ಗಂಟನ್ನು ಹಿಂದಿರುಗಿಸಿದರೆ ಅವನಿಗಿಂತ ಹೆಚ್ಚಿನ ಮೂರ್ಖ ನಾನಾಗುತ್ತೇನೆ. ಈ ಹಣವನ್ನು ತನ್ನ ಮೂರ್ಖತನದಿಂದ ಇನ್ನರಿಗಾದರೂ ಕೊಟ್ಟುಬಿಡುತ್ತಾನೆ. ಆದ್ದರಿಂದ ನನ್ನ ಬಡತನಕ್ಕೆ ಇದನ್ನು ಬಳಸಿಕೊಳ್ಳುವುದೇ ಸರಿ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯಲು ಬಂದದ್ದು ಹಣವಿಲ್ಲದ ಬಡತನದಿಂದಾಗಿ. ಈಗ ಹಣದ ಗಂಟೆ ಕೈನಲ್ಲಿರುವಾಗ ನಾನೇಕೆ ಸಾಯಬೇಕು? ಬದುಕಲು ಭಗವಂತನೇ ಈ ಮೂರ್ಖನ ಮೂಲಕ ಮಾರ್ಗ ಕಲ್ಪಿಸಿಕೊಟ್ಟಿದ್ದಾನೆ ಎಂದುಕೊಂಡು ಸೋಮಪ್ಪ ಕೊಟ್ಟ ಹಣದ ಗಂಟಿನೊಡನೆ ಮನೆಯತ್ತ ಹೊರಟನು. ಸೋಮಪ್ಪ ಕೊಟ್ಟ ಹಣದ ಗಂಟಿನಿಂದ ದಾರಿಹೋಕ ವ್ಯಾಪಾರಕ್ಕಿಳಿದ. ದಿನ ಕಳೆದಂತೆ ಶ್ರೀಮಂತನೂ ಆದ. ಆಗ ಅವನಿಗೆ ಸೋಮಪ್ಪ ನೆನಪಿಗೆ ಬಂದ. ಕೂಡಲೇ ಅವನನ್ನು ಹುಡುಕಿದ. ಆದರೆ ತನ್ನ ಮೂರ್ಖತನದಿಂದಾಗಿ ಅವನು ತನ್ನ ಆಸ್ತಿ ಹಣ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ. ಆ ಸ್ಥಿತಿಯಲ್ಲಿ ಅವನನ್ನು ಕಂಡ ದಾರಿಹೋಕ ತನಗೆ ಹೊಸ ಬದುಕು ಕೊಟ್ಟ ಸೋಮಪ್ಪನನ್ನು ಮೇಲೆತ್ತಿ ಬುದ್ಧಿ ಹೇಳಿ ಮೂರ್ಖತನ ಹೋಗಲಾಡಿಸಿದ. ತನ್ನಲ್ಲಿದ್ದ ಅಪಾರ ಹಣವನ್ನು ಅವನದೇ ಎಂಬಂತೆ ಕೊಟ್ಟ. ಮೂರ್ಖತನದಿಂದ ಇವನಿಗೆ ಸೋಮಪ್ಪ ಅಂದು ಸಹಾಯ ಮಾಡಿದ್ದ. ಈಗ ಜಾಣತನದಿಂದ ಅವನಿಗೆ ಇವನು ಸಹಾಯ ಮಾಡಿ ಹೊಸ ಬದುಕು ಕಟ್ಟಿಕೊಟ್ಟು ಋಣಮುಕ್ತನಾದ.